ಅತಿಯಾದ ಮರಿಗಳು ಇದ್ದಲ್ಲಿ ತಮಗೆ ರಸಗೊಬ್ಬರ ಮೇಲಿನ ಖರ್ಚು ಹೆಚ್ಚಾಗತ್ತೆ. ಯಾವ ತರಹ ಸಾಲನ್ನ ಬಿಡ್ತಿರಲ್ಲ ಆ ತರಹ ತಾವು ಕಬ್ಬಿನ ಮರಿಗಳ ಸಂಖ್ಯೆಯನ್ನ ಇಡಬೇಕು. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಕಬ್ಬಿನ ಮರಿಗಳ ಸಂಖ್ಯೆ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಒಂದು ಕಬ್ಬಿನ ಸಸಿಗೆ ಎಷ್ಟು ಮರಿಗಳನ್ನ ನಾವು ಇಡಬೇಕು, ಇದು ತುಂಬಾನೇ ಇಂಪಾರ್ಟೆಂಟು. ಕಬ್ಬಿನ ಇಳುವರಿಯನ್ನ ಪಡೆಯಲು ತಾವು ವ್ಯವಸ್ಥಿತವಾಗಿ ಒಂದು ಕಬ್ಬಿನ ಸಸಿಗೆ ವ್ಯವಸ್ಥಿತವಾಗಿ ಮರಿಯನ್ನ ನೀವು ಇಟ್ಟಿದರೆ, ಮರಿಯ ಸಂಖ್ಯೆಯ ನಿಯೋಜನೆಯನ್ನು ತಾವು ಮಾಡಿದರೆ ತಮಗೆ ತುಂಬಾನೇ ಚೆನ್ನಾಗಿ ಉತ್ಪಾದನೆಯು ಬರುತ್ತೆ. ಈಗ ತಾವು ತಮ್ಮ ಸಾಲುಗಳು ಬಿಡ್ತಿರಲ್ಲ, ಸಾಲುಗಳ ಅಂತರ 3 ಫೂಟ್ ಇದ್ದಲ್ಲಿ ತಾವು 5 ರಿಂದ 6 ಮರಿಗಳನ್ನ ಇಡಬೇಕು. ಆಮೇಲೆ ತಮ್ಮ ಸಾಲುಗಳ ನಡುವಿನ ಅಂತರ 4 ಫೂಟ್ ಇದ್ದಲ್ಲಿ ತಾವು 8 ರಿಂದ 9 ಮರಿಗಳನ್ನ ಇಡಬೇಕು. ಆಮೇಲೆ ತಮ್ಮ ಸಾಲುಗಳ ಅಂತರ 5 ಫೂಟು ಇದ್ದಲ್ಲಿ ತಾವು 10 ರಿಂದ 11 ಮರಿಗಳನ್ನ ಇಡಬೇಕು. ಈ ತರಹ ತಾವು ಯಾವ ತರಹ ಸಾಲನ್ನ ಬಿಡ್ತಿರಲ್ಲ ಆ ತರಹ ತಾವು ಕಬ್ಬಿನ ಮರಿಗಳ ಸಂಖ್ಯೆಯನ್ನ ಇಡಬೇಕು. ಹೇಗೆ ಸಾಲುಗಳ ಅಂತರ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ಮರಿಗಳ ಸಂಖ್ಯೆಯನ್ನು ತಾವು ಹೆಚ್ಚು ಮಾಡ್ತಾ ಹೋಗ್ಬೇಕು. ಇದು ತುಂಬಾನೇ ಇಂಪಾರ್ಟೆಂಟು. ಅತಿಯಾದ ಮರಿಗಳು ಇದ್ದಲ್ಲಿ ತಮಗೆ ರಸಗೊಬ್ಬರ ಮೇಲಿನ ಖರ್ಚು ಹೆಚ್ಚಾಗತ್ತೆ, ಹಾಗೂ ಅದರ ಮೇಂಟೆನೆನ್ಸ್ಗೆ ಬರುವ ಖರ್ಚು ಕೂಡ ಹೆಚ್ಚಾಗತ್ತೆ, ಹಾಗೂ ಇಳುವರಿಯು ಕೂಡ ಕಡಿಮೆ ಆಗತ್ತೆ. ವ್ಯವಸ್ಥಿತವಾಗಿ 1 ಎಕರೆಯಲ್ಲಿ 40,000 ಕಬ್ಬಿನ ಮರಿಗಳು ಇರಬೇಕು. ಅದರ ಉದ್ದೇಶದಿಂದ ತಾವು 3 ಫೂಟ್ ಇದ್ದಲ್ಲಿ 5 ರಿಂದ 6 ಮರಿಗಳನ್ನ ಇಡಬೇಕು. 4 ಫೂಟ್ ಇದ್ದಲ್ಲಿ 8 ರಿಂದ 9 ಮರಿಗಳನ್ನ ಇಡಬೇಕು. ಹಾಗೂ 5 ಫೂಟ್ ಸಾಲು ಇದ್ದಲ್ಲಿ ತಾವು 10 ರಿಂದ 11 ಮರಿಗಳನ್ನ ಇಡಬೇಕು. ಈ ಫಾರ್ಮುಲಾ ತಾವು ಫಾಲೋ ಮಾಡಬೇಕು. ಇದರಿಂದ ನಮಗೆ ರಾಸಾಯನಿಕ ಗೊಬ್ಬರ ಮೇಲಿನ ಖರ್ಚು, ವ್ಯವಸ್ಥಿತವಾಗಿ ನಾವು ಏನು ಬಳಸ್ತೀವಲ್ಲ ರಾಸಾಯನಿಕ ಗೊಬ್ಬರಗಳನ್ನ, ಅದರ ರಿಸಲ್ಟ್ ನಮಗೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಅದರ ಸಲುವಾಗಿ ಮರಿಗಳ ಸಂಖ್ಯೆಯ ನಿಯೋಜನೆ ತುಂಬಾನೇ ಇಂಪಾರ್ಟೆಂಟು. ತಾವು ಮರಿಗಳ ಸಂಖ್ಯೆಯನ್ನ ಹೆಚ್ಚು ಮಾಡ್ತೀರಾ, ಆದ್ರೆ ಅದನ್ನ ನಿಯೋಜನೆ ಮಾಡೋದು ತುಂಬಾನೇ ಇಂಪಾರ್ಟೆಂಟು. ವ್ಯವಸ್ಥಿತವಾಗಿ ಮರಿಗಳು ಇದ್ದಲ್ಲಿ ಕಬ್ಬಿನ ತೂಕ ಚೆನ್ನಾಗಿ ಬರುತ್ತೆ, ಹಾಗೂ ಗಣಿಕೆಗಳ ನಡುವಿನ ಅಂತರ, ಇಂಟರ್ನೋಡ್ ನಡುವಿನ ಅಂತರ ತುಂಬಾನೇ ಚೆನ್ನಾಗಿ ಬರುತ್ತೆ. ಅದಕ್ಕೆ ಮರಿಗಳ ಸಂಖ್ಯೆಯ ನಿಯೋಜನೆ ಮಾಡಿದ್ದಲ್ಲಿ ನಮಗೆ ಕಬ್ಬಿನಲ್ಲಿ ತೂಕವು ಹೆಚ್ಚಾಗತ್ತೆ. ಆ ತೂಕ ಹೆಚ್ಚಾಗಲಿಕ್ಕೆ ಈ ತರಹ ತಾವು ಕಬ್ಬಿನ ಮರಿಗಳ ಸಂಖ್ಯೆಯ ನಿಯೋಜನೆಯನ್ನ ಮಾಡಬೇಕು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.